ದಿನಾಂಕ 28/7/2014 ಈ ದಿನ ನಾವು ನಗರದ ಜೆಸಿ ಎಕ್ಸ್ ಸ್ಟೇಷನ್ ಹಾಗೂ ಬಹಿರ್ಮಕ್ಕ ನಡುವೆ ಇರುವಂತಹ ಒಂದು ಸೇತುವೆಯ ದೃಶ್ಯ. ಆದ್ಮೇಲೆ ಈ 2-3 ದಿವಸದಲ್ಲಿ ನಾವು ಈ ಕಾಮಗಾರಿಕೆಯನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಹೇಳಿದ್ದು ಇಂಜಿನಿಯರು ಮತ್ತು ಪೌರಾಯುಕ್ತರು ಮಾತಿನ ಭರವಸೆ ಕೊಟ್ಟಿದ್ರು. ಇದುವರೆಗೆ 8 ದಿವಸ ಆಯಿತು. ಒಟ್ಟಿಗೆ ಇದುವರೆಗೆ ಕೂಡ ಯಾವುದೋ ಒಂದು ಸಣ್ಣ ಕೆಲಸನೂ ಕೂಡ ಮಾಡಿಲ್ಲ. ಮುಂದೆ ಇದೇ ಥರ ವಿಚಾರ ಆದರೆ ನಾವು ನಗರಸಭೆ ಎದುರುಗಡೆ ಒಂದು ಪ್ರಮುಖವಾದಂಥ ಪ್ರತಿಭಟನೆ ಮಾಡೋವಂಥ ಸಮಯ ಬಂದಿದೆ. ನಮಗೆ ಅದು ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಇಲ್ಲಿ ನಾವು ನೀವು ಭರವಸೆ ಕೊಟ್ಟಿದ್ದೀರಾ. ಇದುವರೆಗೂ ಕೂಡ ಯಾವ ಥರದ್ದು ಇಲ್ಲಿ ನಡೆದಿಲ್ಲ. ಇಲ್ಲಿವರೆಗೂ ನಮಗೆ ಎಲ್ಲರೂ ಕೂಡ ಫೋನ್ ಮಾಡಿ ನಮಗೆ ಮೆಸೇಜ್ ಕೇಳ್ತಿದ್ದಾರೆ, ನೀವು ಮಾತಾಡಿದ ಪ್ರಕಾರ ಇದುವರೆಗೆ ಕೆಲಸ ನಡೆದಿಲ್ಲ. ನಾವೆಲ್ಲರೂ ಕೂಡ ಇಲ್ಲಿ ಶಾಲೆ ಮಕ್ಕಳು ಕೂಡ ತ್ರಾಸಾಗಿದೆ. ಮತ್ತು ಇಲ್ಲಿ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು ಮತ್ತು ಈ ಕಡೆ ಸಾರ್ವಜನಿಕರ ಆಸ್ಪತ್ರೆ, ಶಾಲೆ ಎಲ್ಲ ಅಡ್ಡಾಡೋ ರಸ್ತೆ ಇದೇ ಮುಖ್ಯ ರಸ್ತೆ ಆಗಿರೋದ್ರಿಂದ ದಯಮಾಡಿ ತಾವು ಮಾಡಲಿಲ್ಲ ಅಂದರೆ ಸೋಮವಾರ ಬಂದಿದ್ದನ್ನು ಡೆಂಗು ಎದ್ದಿದೆ, ಡೆಂಗು ಜ್ವರ ಬಂದಿದೆ. ಚರಂಡಿ ಕೂಡ ನಗರಸಭೆಯ ಯಾವುದು ಆರೋಗ್ಯ ಇಲಾಖೆಯವರು ಕೂಡ ಬಂದು ನೋಡಿ ಇದು ರಸ್ತೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ಕೂಡ ಈ ಸ್ವಚ್ಛನ ಮಾಡಿಲ್ಲ. ಇದನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಇದು ಖಂಡನೆ ಮಾಡುತ್ತೆ. ಇದಕ್ಕಿಂತ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡೋ ಸಮಯ ಬರುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗೂ ಕೂಡ ಗಮನ ಹಾಕುವಂತ ವಿಚಾರ ಮಾಡ್ತಿದ್ದೇವೆ. ಅದಕ್ಕೆ ಅವಕಾಶ ಬರ್ಕೊಡೋದಂದ್ರೆ ತಕ್ಷಣ ಸೋಮವಾರ ಒಳಗಡೆ ನೀವು ಇದನ್ನು ಸ್ವಚ್ಛಗೊಳಿಸಬೇಕು ಭರವಸೆ ಕೊಟ್ಟಿದ್ದೀರಿ. ಇಲ್ಲ ನಾವು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಹಾಕುವಂತ ಸಮಯ ಕೂಡ ಹತ್ತಿರಲ್ಲಿದೆ. ನೋಡಿ ಈ ರೋಡೆಲ್ಲ ನೋಡಿ ಎಲ್ಲ ಸಾರ್ವಜನಿಕರು ಕಸ ಗಂಟೆ ಎಲ್ಲ ಗಿಡಗಳೆಲ್ಲ ಇದೆಲ್ಲ ಈ ಥರ ಎಲ್ಲ ಇದೆ. ಈ ಥರ ತೊಂದರೆ ಆಗಿದೆ. ಅದಕ್ಕೂ ಕೂಡ ತಕ್ಷಣ ಬರಲಿಲ್ಲ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಾಕಬೇಕಾಗಿದೆ. ಈ ಒಂದು ಜೆಸಿ ಬಡಾವಣೆಯ ಒಂದು ಬ್ರಿಡ್ಜಿಗೆ ಮಾನ್ಯ ಪೌರಾಯುಕ್ತರು ಹಾಗೂ AEE ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರೆಲ್ಲ ಬಂದಿದ್ರು. ನಮ್ಗೆ ಏನಂತ ಹೇಳಿದ್ರು ಅಂದರೆ ಇನ್ನು ಅರ್ಧ ಗಂಟೆಯಲ್ಲಿ ಇದೆಲ್ಲ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ಇವತ್ತು ಡೆಂಗು ಅಂತಕ್ಕಂಥದ್ದು ಒಂಥರ ಒಂದು ಗಾಳಿ ಥರ ಎಲ್ಲಿ ಬೇಕಲ್ಲ ಹರಡ್ತಾ ಇದೆ ಇವತ್ತು. ಸಣ್ಣ ಮಕ್ಕಳೆಲ್ಲ ಸಾಯ್ತದೆ. ನೋಡ್ಬನ್ನಿ, ನೀವೇ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ರಿ. ಈ ಥರ ಚರಂಡಿ ಎಲ್ಲ ಮನೆ ನಿವಾಸಿಗಳು ಸುಮಾರು 5,000 to 10,000 ಜನ ಹೋಗ್ತಾರೆ. ಯಾಕಂದ್ರೆ ಹರಿಯಾಣ ರೋಡಿದು ಅಂದರೆ ಯಾವುದೇ ಒಂದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಶಾಲಾ ಕಾಲೇಜ್ ಎಲ್ಲೇ ಹೋಗ್ಬೇಕು ಇದೇ ರೋಡ್ ಮುಖಾಂತರ ಹೋಗುವಂಥದ್ದು. ಮೊನ್ನೆ ಅರ್ಧ ಗಂಟೆ ಮಾಡ್ತಂದ್ರೆ ಏನು ಮಾಡಿಲ್ಲ. ಹೆಂಗಿದೆ ಅದೇ ಥರ ಇದೆ ನೋಡಿ. ಯಾರು ಬಂದು ಗಿಟ್ಟಂದ್ರೆ ನಮಗೆ ಆಟ ಪಟ್ಟಿ ಆಗಿದೆ ನೋಡಿ. ತೋರಿಸ್ತೀನಿ ಇದನ್ನು ನೋಡಿ ಎಲ್ಲ ಹೆಂಗೆ ಆಗಿದೆ. ಮಣ್ಣು ಹಾಕಿದ್ರು ಮಣ್ಣು ಹಾಕಿಲ್ಲ. ಇನ್ನು ನೋಡ್ತೀರಾ ಎಲ್ಲ ಗೊಬ್ಬರ ನಾಡ್ತಾ ಇದೆ. ಇದೆಲ್ಲ ಮನೆಗಳು ಇರೋದಿಲ್ಲ. ಸುಮಾರು ಅಂಗನವಾಡಿ ಇದೆ. 150 to 200 ಮಕ್ಕಳಿಗೆ ಅಂಗನವಾಡಿ ಕಲಿತಿದ್ದಾರೆ. ಆ ಮಕ್ಕಳೆಲ್ಲ ಅಟ್ಯಾಕ್ ಆದ್ರೆ ಏನು ಮಾಡೋಕ್ಕಾಗುತ್ತೆ? ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದೆಲ್ಲ ನಗರಸಭೆ ಬಂದು ಕ್ಲೀನ್ ಮಾಡಬೇಕು. ಜೊತೆಗೆ ರಸ್ತೆಗೆ ಏನು ಹೇಳಿದ್ರು ಅದನ್ನು ಸಮೇತ ರಸ್ತೆಯನ್ನು ದುರಸ್ತಿಯನ್ನು ಸರಿಪಡಿಸ್ಬೇಕು. ಇಲ್ಲಾಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ನಗರಸಭೆ ಮುತ್ತಿಗೆ ಹಾಕಬೇಕಾಗುತ್ತೆ. ಈ ಜೊತೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮೇತ ನಾವು ಹೋಗಿ ಮನವಿ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸಾರ್ವಜನಿಕ ಸಮಸ್ಯೆಯನ್ನು ಪರಿಹರಿಸಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನನ್ನ ಕಳಕಳಿಯ ಮನವಿ ಏನಂದರೆ, ಕರ್ನಾಟಕ ರಕ್ಷಣಾ ವೇದಿಕೆಯವರು ಸುಮಾರು 2ನೇ 3ನೇ ಬಾರಿ ಇರ್ಬೋದು ಇದು ರಕ್ಷಣೆ ಕೊಡ್ತಾ ಇರೋದು. ಆದ ಕಾರಣ ಇನ್ನವರೆಗೂ ಏನು ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ. ಹಾಗಾಗಿ ನಗರಸಭೆ ಆಯುಕ್ತರಾಗಲಿ, ನಗರಸಭೆ ಅಧ್ಯಕ್ಷರಾಗಿರಲಿ, ಮಾನ್ಯ ಶಾಸಕರಾಗಿರಲಿ, ಯಾರೇ ಇರಲಿ ಸಂಬಂಧಪಟ್ಟರು ಇದಕ್ಕೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇಲ್ಲಿ ತುಂಬ ಶಾಲಾ ಮಕ್ಕಳು ಓಡಾಡೋದ್ರಿಂದ ಅವ್ರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಆದ ಕಾರಣ ಇದು ಆದಷ್ಟು ಬೇಗ ಮಾಡಿದರೆ ನಾವು ಈ ಕಡೆಯಿಂದ ನಾವು ತಾಲೂಕಿನಿಂದ ಭಾರಿ ಬಂಧನ ಆಗತ್ತೆ. ನಾವು ಸ್ವಲ್ಪ ಎಣ್ಣೆ ಹೊಡ್ತಾ ಇದೀವಿ. ಬರ್ತಾ ನಮ್ಮವು ಎಲ್ಲ ಬಂಧನ, ನಮ್ಮವು ಕಾಲು ಎಲ್ಲ ತಿಂತಾರ ನೋವಾಗಿದ್ದಾವೆ. ನಮ್ಮದು ಇದ್ರಾಗ ಬಿದ್ದಿದ್ದೀವಿ. ನೋಡಿಕೊಳ್ರಿ, ಬೇಕಾದ್ರೆ ಬಿದ್ದಿದ್ದೀವಿ. ನಮಗೆ ಭಾಳ ತೊಂದರೆ ಆಗ್ತೈತಿ. ಇಲ್ಲಿ ಅನುಕೂಲ ರೀತಿ ನಾವು ಇಲ್ಲಿ ಹರಿಹರದಾಗ ಸಂಬಂಧ ಐತಂತ ನಾವು ಓಡಾಡ್ತೀವಿ ಅಂತಂದ್ರೆ ನಮಗೆ ಇಲ್ಲಿ ಬರೋದು ಕಷ್ಟ, ಹೋಗೋದು ಕಷ್ಟ ಅನ್ನೋಂಗೆ ಸಂಬಂಧನೂ ಬೇಡ, ಇದು ಬೇಡ, ಈ ಕುಟುಂಬನ ಇದು ಹರಿಹರ ಸವಾಸನ ಬೇಡ ಅಂತ ನಮಗೆ ಇವತ್ತು ಮನಸ್ಸು ಹರಿತೈತೆ. ಈ ಸೇತುವೆ ಅರೆಬರೆ ಕೆಲಸದಿಂದ ಉಂಟಾಗಿರುವ ತೊಂದರೆಯಿಂದ ಈ ರಸ್ತೆ ವಿಚಾರದಲ್ಲಿ ಮೀನಾಮೀಷ ಎಣಿಸ್ತಿರುವ ಅಧಿಕಾರಿಗಳು ಸಾರ್ವಜನಿಕರ ಕೋಪಕ್ಕೆ ಗುರಿಯಾಗಿದ್ರೆ, ಹಾಗಾಗಿ ಕಳೆದ 23/7/2024 ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗ ಹರಿಹರ ತಾಲೂಕು ಅಧ್ಯಕ್ಷರಾದಂತಹ ರಮೇಶ್ ಮಾನೆ ಅವರು ಹಾಗೂ ನವರಾಧ್ಯಕ್ಷರಾದಂತಹ ಪ್ರೀತಂ ಬಾಬುರವರು ಅಲ್ಲಿನ ಸಾರ್ವಜನಿಕರಿಗೆ ಇನ್ನು ಕೇವಲ 3 ರಿಂದ 4 ದಿನಗಳ ಒಳಗೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ
ಸುಮಾರು ವಾರ ಕಳೆದರೂ ಈ ಭಾಗಕ್ಕೆ ನಗರಸಭೆಯು ಯಾವೊಬ್ಬ ಅಧಿಕಾರಿಗಳು ಬಾರದೇ ಇರುವುದು ದುರದೃಷ್ಟಕರ. ಇದೊಂದು ಕಂಪ್ಲೇಂಟ್ ಮಾಡಿದ್ದೀವಿ, ಅದಕ್ಕಾಗಿ ಒಂದು ತುರ್ತು ಕಾಮಗಾರಿ ಮಾಡೋಕ್ಕಾಗಿ ಮಾಡಿದ್ದೀವಿ, ಬಂದು ಮಾಡ್ಕೊಡ್ತೀವಿ ಪೈಪು ಬರ್ಬೋದು ನಾಳೆ ಬಂದು ಮಾಡಿ ವ್ಯವಸ್ಥೆ ಮಾಡಿ ನಮ್ಮಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಸ್ವಲ್ಪ ಮನೆಯಲ್ಲಿ ನಾಳೆ ಹಾಗಾಗಿ ನೀವು ಬಂದಿರಿ ಅಂತ ಗೊತ್ತಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀವಿ. ರೆಗ್ಯುಲರ್ ಆಗಿದ್ದೀವಿ, ನೀವೇನು ನೀವು ಬಂದು ಹೋದ್ಮೇಲೆ ಒಂದು 4-5 ಸರಿ ಭೇಟಿ ಕೊಟ್ಟಿದ್ದೀವಿ. ಅವ್ರಿಗೆ ಏನೇನು ಮಟೀರಿಯಲ್ಸ್ ಬೇಕೋ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾವು ಇಂಥದೇ ಹಾಕ್ಬೇಕು, ಇಂಥದೇ ಬಿಡಬೇಕು, ಟ್ರಾವೆಲ್ ಹಾಕ್ಬೇಕು, ಕನ್ಸಲ್ಟೇಷನ್ ಮಾಡಬೇಕು. ಕಳೆದ 4-5 ದಿನಗಳಿಂದ ಟೆಂಪ್ರರಿಗೆ ಮಾಡಿದ್ದಾರೆ. ಮಣ್ಣು ಹಾಕಿರೋದು ಹೇಳ್ತಿರಲ್ಲ, ತೆಗೆದು ಕಾಂಟ್ರಾಕ್ಟಲ್ಲಿ ನಾವು ಅಪ್ರೋಚ್ ಮಾಡ್ತೀವಿ. ವೆಟ್ ಮಿಕ್ಸ್ ಇಲ್ಲದಿಲ್ಲ, ಕಾಂಕ್ರೀಟಿಗೆ ಅದಕ್ಕೂ ಸೆಟ್ ಆಗಂಗಿಲ್ಲ. ನಾವು ಹಸಿ ಕಾಂಕ್ರೀಟೇ ಹಾಕಿದ್ರೆ ಸರಿ ಹೋಗುತ್ತೆ. ನಾವೆಲ್ಲ ಅನುಭವ ಪಟ್ಟಿವಿ. ನಾವು ಹೇಗೆ ಮಾಡ್ತೀರಾ ಅಥವಾ ಇದು ರ್ಯಾಂಪ್ ಅಷ್ಟೇ ಮಾಡೋದು. ನಮಗೆ ಇದು ಟೀಚರ್ ಕೊಡ್ತೀವಿ ಅಂತ ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋ ಅದಕ್ಕೆ ಮಾಡ್ತೀವಿ ನಾವು, ತಡೆಗೋಡೆ ಮಾಡ್ತೀವಿ. ಮಕ್ಕಳು ಅಡ್ಡಾಡ್ಕೊಂಡು ಬೀಳಿಲ್ಲಂಗೆ ಆ ರೀತಿ ತಡೆಗೋಡೆ ಮಾಡ್ಕೊಂಡು ಅದಕ್ಕೆ ಕಲ್ ಚಪ್ಪಡಿ ಕಟ್ಟಿ ಯಾವಲ್ಲ ಹಾಕಿ. ಯಾವ ಅನುದಾನದಲ್ಲಿ ಮಾಡ್ತಾ ಇದ್ದೀರಿ? ಅನುದಾನ ಯಾವುದೂ ಇಲ್ಲ, ಜನರಲ್ ಫಂಡ್ ಅಲ್ಲಿ ಮಾಡ್ಕೋಬೇಕು ಅಷ್ಟೇ. ಇದು ಯೂರಮ್ಮ ದೇವಸ್ಥಾನ ಪಕ್ಕದಲ್ಲಿ ಇದೆಯಲ್ಲ, ಆ ಬಿಡುಗಿಗಾಗಿ ಮಾಡಿದ್ವಿ. ಅದು ಪ್ಯಾರಲಲ್ ರೋಡ್ ಒಂದೇ ಐತಿ ಅಂತ ಹೇಳಿ ಅದಕ್ಕಾಗಿ ಮಾಡ್ತಿದ್ದೀವಿ. ಅದು ಮೇನ್ ರೋಡ್ ತಪ್ಪಿದ್ರೆ ಇದೇ ರೋಡ್ ಇರೋದು ಓಡಾಡೋದು. ಅದಕ್ಕೆ ಅಲ್ಲೊಂದು ಬ್ರಿಡ್ಜ್ ಮಾಡಿದ್ರೆ ಶಾಲಾ ಕಾಲೇಜ್ ಮಕ್ಕಳೆಲ್ಲ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹಿಂದೆ ರಾಮೋಜಯ ಕಾಲದಲ್ಲಿ ಆಗಿತ್ತು. ಕಾಮಗಾರಿ ಯಾವ ಕೈಗೆ ಎತ್ಕೊಳ್ತೀರಿ ಮತ್ತೆ ಅದನ್ನ? ಈಗ ಅದು ಅನುದಾನ ಇಲ್ಲ ಅಂತಂದ್ರೆ ಮತ್ತೀಗ 1.5 ಕೋಟಿ ಅನುದಾನ, ವಿಶೇಷ ಅನುದಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗ್ರಾಂಟ್ ಪೇಪರ್ನಲ್ಲಿ ಆಗಿದೆ, ಇನ್ನು ಅನುದಾನ ಬಂದಿಲ್ಲ. ಹಂಗಾಗಿ ಕಾಂಟ್ರಾಕ್ಟ್ ಇದಾರಲ್ಲ ಮಾಡೋಕ್ಕಿಂತ ಮೊದಲು ಮಾಡ್ತಾರೆ, ಶೀಘ್ರದಲ್ಲಿ ಶುರು ಮಾಡ್ತಾರೆ. ಇಲ್ಲಿನ ಸಾರ್ವಜನಿಕರು ನಾಳೆಯಿಂದಾದರೂ ಕಾಮಗಾರಿ ಪ್ರಾರಂಭವಾಗಬಹುದೇ ಅಂತ ಕಾದು ಕುಳಿತಿದ್ದಾರೆ. ಹಾಗಾಗಿ ಈ ದಿನ ಮತ್ತೊಮ್ಮೆ ನಮ್ಮ ದಾವಣಗೆರೆ ಪವರ್ ನ್ಯೂಸ್ 1 ಚಾನೆಲ್ ವರದಿಯನ್ನು ಮಾಡ್ತಾ ಇದ್ದು, ನಾಳೆಯಿಂದಾದರೂ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅಂತ ಈ ಮೂಲಕ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ 4 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು 4ರಿಂದ 5 ದಿನ ಆಯಿತು. ಕಾಮಗಾರಿ ವಿಚಾರವಾಗಿ ಮಾತಾಡಿಲ್ಲ. ಇನ್ನು ನಾಳೆ ನಾಡಿದ್ದು ಅಂತೇಳಿ ಮೀನಾಮೇಷ ಎಣಿಸ್ತಾ ಇರೋ ದೃಶ್ಯ ಇಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ದಾವಣಗೆರೆ ಪವರ್ ನ್ಯೂಸ್ ಚಾನಲ್ 1 ಚಾನಲ್ ವತಿಯಿಂದ ನಾನೇನು ಹೇಳ್ತಾ ಇದ್ದೇನೆ, ಆದಷ್ಟು ಬೇಗ ಇಲ್ಲಿ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಅಡ್ಡಾಡ್ತಾರೆ, ವಾಹನ ಸವಾರರು ಅಡ್ಡಾಡ್ತಾರೆ, ಮಕ್ಕಳು ಅಡ್ಡಾಡ್ತಾರೆ, ಶಾಲೆ ಮಕ್ಕಳು. ನಮ್ಮ ಆಟೋಗಳು ಸಹ ಭಾಳ ಇಲ್ಲಿ ನಾವು ನೋಡ್ದಂಗೆ ಸುಮಾರು ಆಟೋಗಳು ಇಲ್ಲಿ ಆಕ್ಸಿಡೆಂಟ್ ಆಗಿದವು. ಯಾಕಂದರೆ ಆ ಒಂದು ಮೇನ್ ರೋಡ್ ಏನಾದರೂ ಬಂದ್ ಆಯಿತು ಅಂದರೆ ಇರೋದು ಇದು ಒಂದೇ ರಸ್ತೆ. ಈ ಕಡೆಯಿಂದನೇ ಅಡ್ಡಾಡಬೇಕು, ಇಲ್ಲ ಕಾಳಿದಾಸ ನಗರದಿಂದ ಅಡ್ಡಾಡಬೇಕು. ಅದು ಭಾಳ ದೂರ ಆಗುತ್ತೆ ಅಂತೇಳಿ ಶಾರ್ಟ್ ಕಟ್ ರೋಡ್ ಅಂತೇಳಿ ಇಲ್ಲಿಂದ ಅಡ್ಡಾಡೋದೆಲ್ಲ ಭಾಳ. ಹಂಗಾಗಿ ತುರ್ತಾಗಿ ನಗರಸಭೆಯವರು ಪ್ರಾಧಾನ್ಯತೆ ಕೊಟ್ಟು ಈ ರಸ್ತೆಯನ್ನು ಉನ್ನತ ಮಟ್ಟಕ್ಕೆ ವ್ಯವಸ್ಥೆ ಮಾಡಿ ಅಲ್ಲಿ ಏನು ಮೆಸೇಜ್ ಬಿಟ್ಟಿದ್ದಾರೆ ಅದಕ್ಕೆ ಕಾಂಕ್ರೀಟ್ ಹಾಕಿಬಿಟ್ಟು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಂತ. ವರದಿ ಎಲ್ ತಿಪ್ಪೇಶ್, ದಾವಣಗೆರೆ. ಪವರ್ ನ್ಯೂಸ್ 1 ಚಾನೆಲ್, ದಾವಣಗೆರೆ ಜಿಲ್ಲೆ, ಹರಿಹರ ತಾಲೂಕು, ಹರಿಹರ.